ಈಗ ತುಂಬಾ ಕೆಲವರಿಗೆ ತಲೆಯಲ್ಲಿ ಹೇರ್ ಫಾಲ್ ಇದೆ. ಲವಂಗ 4 ತಗೋಬೇಕು. ರಾಹುದು ನಂಬರ್ ಕೂಡ 4, ಶನಿ ದೇವರದು 8. ಸೊ 4 ಅಥವಾ 8 ಕೈಯಲ್ಲಿ ಹಿಡ್ಕೊಂಡು ಹೇರ್ ಲೆಂತ್ಗೆ ಹಿಂಗೆ ದೃಷ್ಟಿ ತೆಕ್ಕೋಬೇಕು ಹಿಂಗೆ. ಆಯ್ತಾ? 3 ಸಲ ಮಾಡಿ ಇದನ್ನ ಅಥವಾ 4 ಸಲ ಮಾಡಿ. ಅದಕ್ಕೆ ಹೇಳ್ಬೇಕು ನೀವು. ಇದೇನೇನ್ ನಂದು ಕರ್ಮ ಫಲದಿಂದ ಇದಾಗ್ತಾ ಇದೆ ಅದೆಲ್ಲ ನೀನು ತೆಗಿತಾ ಇದೀಯಾ ಅಂತ ಹೇಳಿ, ನಡಿದೇ ಇರೋ ಜಾಗ ಇರತ್ತೆ ನೋಡಿ, ಅಂತ ಒಂದು ಗ್ರೀನರಿ ಇರೋ ಪ್ಲೇಸ್ ಅಲ್ಲಿ ಇದನ್ನ ಹಾಕ್ಬಿಟ್ಟು ಬರ್ಬೇಕು. ಇದನ್ನ ಶನಿವಾರನೇ ಮಾಡ್ಬೇಕು. ಅಂಡ್ 4 ಶನಿವಾರ ಮಾಡ್ಬೇಕು ಕಂಟಿನ್ಯೂಸ್. ಬಿಟ್ಟಾದ್ಮೇಲೆ 1 ತಿಂಗಳು ಬಿಟ್ಟು ನೋಡಿ, ನಿಮ್ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗಕ್ ಶುರು ಆಗತ್ತೆ. ಮ್ಯಾನಿಫೆಸ್ಟೇಷನ್ ಕ್ವಿಕ್ ಆಗಿ ಆಗ್ಬೇಕು, ಏನಾದ್ರೂ ಒಂದ್ ಮೆಥಡ್ ಈಸಿ ಬೇಕು ಅಂತ ಇರತ್ತೆ. ಹೆಲ್ತ್, ಬ್ಯೂಟಿ, ಹೇರ್, ಅಬಂಡನ್ಸ್, ಮನಿ, ಯಾವ್ದಾದ್ರು ಎಲ್ಲಿ ನೀರಿದೆ, ನೀರಿನ ಗ್ಲಾಸು, ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡಿ ನೀರ್ ಹತ್ರ, ನೆಗೆಟಿವ್ ಮಾತಾಡಿ ಆ ನೀರ್ ಕುಡಿಯೋದ್ರಿಂದ ತುಂಬಾ ಕೆಟ್ಟ ಪರಿಣಾಮಗಳು ಇರುತ್ತೆ. 7 ಥಿಂಗ್ಸ್ ಬರ್ದಿಟ್ಬಿಟ್ಟು ರಾತ್ರಿ ಈ ಗ್ಲಾಸ್ ಆಫ್ ವಾಟರ್ನ ಬರ್ದಿಟ್ಟಿದ್ರ ಮೇಲೆ ಇಡ್ಬೇಕು ಅಷ್ಟೇ. ಮಲ್ಕೊಂಬಿಡಿ. ಬೆಳಗ್ಗೆ ಎದ್ಬಿಟ್ಟು ಅದೇನ್ ಬರ್ದಿರ್ತೀರಾ ಅದೆಲ್ಲ ಓದಿ ಕಣ್ಮುಚ್ಚಿ, ನನ್ನ ಜೀವನ ಚೆನ್ನಾಗ್ ಆಗ್ತಾ ಇದೆ ಅಂತ ನಂಬಿಕೆ ಇಟ್ಕೊಂಡು ಆ ನೀರನ್ನು ಕುಡ್ಕೊಂಡ್ಬಿಡ್ಬೇಕು ಹಿಂಗೆ ಫುಲ್.